ಅಂತ ನೀವೇನಾದ್ರೂ ಊರಿಗೆ ಹೋಗ್ತಾ ಇದ್ದೀರಾ? ಹಾಗಾದ್ರೆ ಒಂದ್ ಸ್ವಲ್ಪ ಗಮನ ಕೊಡಿ. ನಿಮ್ಮ ಜೇಬಿಗೆ ಕತ್ರಿ ಬೀಳೋದು ಗ್ಯಾರಂಟಿ. ಹಬ್ಬಕ್ಕೆ ಬಸ್ ಟಿಕೆಟ್ ರೇಟ್ ಸರ್ಕಾರ ಜಾಸ್ತಿ ಮಾಡಿದೆ. ಸಹಜವಾಗಿ ಹಬ್ಬ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಊರಿಗೆ ಹೋಗ್ತಾರೆ. ಬಟ್ ನೀವು ಆತರ ಏನಾದ್ರೂ ಊರಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ರೆ ಈ ಸ್ಟೋರಿ ನೋಡಿ. ಹಬ್ಬಕ್ಕೆ ಬಸ್ ಟಿಕೆಟ್ ರೇಟ್ ಅನ್ನ ಜಾಸ್ತಿ ಮಾಡಿದೆ ಸರ್ಕಾರ. ನಿಮ್ಮ ಟಿಕೆಟ್ ರೇಟ್ಗಿಂತ ಜೇಬ್ನಲ್ಲಿ ಹಣ ಜಾಸ್ತಿ ಇಟ್ಕೊಂಡು ಹೋಗಿ. ಇಲ್ಲ ಅಂತ ಅಂದ್ರೆ ನಾನು ಇಷ್ಟು ಕಡಿಮೆ ದುಡ್ಡು ಲಾಸ್ಟ್ ಟೈಮ್ ಹೋಗಿದ್ದೆ, ಈಗೇನಪ್ಪ ಇಷ್ಟೊಂದು ರೇಟ್ ಅಂತ ನೀವು ಆಶ್ಚರ್ಯಗೊಳ್ಬೇಕಾಗತ್ತೆ. ಪ್ರತಿ ಸಂಚಾರದ ಮೇಲೆ ಟಿಕೆಟ್ ಅನ್ನ ರೇಟ್ ಅನ್ನ ಹೆಚ್ಚಿಸಿದೆ ಸಾರಿಗೆ ಇಲಾಖೆ. ಹೊರ ಜಿಲ್ಲೆಗಳಿಗೆ ಸಂಚರಿಸುವಂತಹ BMTC, KSRTC ಬಸ್ಗಳ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡಲಾಗಿದೆ. ಹಬ್ಬ ಇರುವಂತ ಕಾರಣಕ್ಕಾಗಿ ಸಾರಿಗೆ ಇಲಾಖೆ ರೇಟ್ಗಳನ್ನ ಜಾಸ್ತಿ ಮಾಡಿದೆ. ಬಸ್ ಟಿಕೆಟ್ ದರ ಏರಿಕೆ ಬಗ್ಗೆ ಸಾರಿಗೆ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಹಬ್ಬಗಳಂದು ದರ ಏರಿಕೆ ಮಾಡಿದ್ದೇವೆ. ಕಳೆದ 20 ವರ್ಷಗಳಿಂದ ಈ ತರದ ಒಂದು ದರ ಏರಿಕೆ ಮಾಡುವಂತ ಕೆಲಸ ಆಗ್ತಾ ಇದೆ, ಅದೇನು ಹೊಸ್ತಲ್ಲ ಅಂತ ಹೇಳಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡೋಣ. ದಸರಾ ಸಮಯದಲ್ಲಿ ಮತ್ತೆ ಹಬ್ಬದ ಸಂದರ್ಭದಲ್ಲಿ ದರ ಹೆಚ್ಚು ಮಾಡೋದಕ್ಕೆ ಇವತ್ತೇ ಅಲ್ಲ 20 ವರ್ಷದಿಂದ ಮಾಡ್ತಾ ಇದ್ದಾರೆ. 20 ವರ್ಷದಲ್ಲಿ ಎಷ್ಟು ಸರ್ಕಾರಗಳಿತ್ತು? ಕಾಂಗ್ರೆಸ್, BJP ಎಲ್ಲ ಸರ್ಕಾರಗಳು ಇತ್ತು. ಆ ಸಂದರ್ಭದಲ್ಲಿ 20 ರೂಪಾಯಿ 30 ರೂಪಾಯಿ ಮಾಡ್ತಾರೆ. ಯಾಕಂದ್ರೆ ಬಸ್ ವಾಪಸ್ ಹೋಗೋ ಖಾಲಿ ಇರುತ್ತಲ್ಲ, ಅದಕ್ಕೋಸ್ಕರ ಮಾಡ್ತಾರೆ ಅಷ್ಟೇ. ಆಮೇಲೆ ಇದು ದಸರಾ ಮುಗಿತಿದೆ ಕ್ಲೋಸ್. ಅವರು ಖಾಸಗಿಯವರು ಮಾಡ್ತಾರೆ ಅಂತಾನೆ ನಾವೇನ್ ಮಾಡಿದೀವಿ. ನಾನೀಗ 2 ವರ್ಷದಿಂದ ಬಂದ ಮೇಲೆ 2300 ಬಸ್ಸಸ್ನ ವಿಶೇಷವಾಗಿ ಹಾಕ್ಬಿಟ್ಟಿದೀವಿ. ಪ್ರತಿದಿನ ಮೈಸೂರು ಒಂದಕ್ಕೇನೆ 615 ಬಸ್ಸು ಹಾಕಿದೀವಿ.